ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ ಬಿಡುಗಡೆಯಾಗಿ ಕರೆಕ್ಟಾಗಿ ಒಂದು ವಾರ ಕಳೆದಿದೆ ಸ್ನೇಹಿತರೆ. ನೋಡಿ, ಬೆಂಗಳೂರಿಂದ ಕಮೆಂಟ್ ಮಾಡ್ತಾ ಇದ್ದೀರಾ ನೋಡಿ, ಅದರಲ್ಲೂ ಲೆಗ್ಗೆರೆಗೆ ಮಾತ್ರ ಬಿಡುಗಡೆ ಆಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ಹೇಳ್ತಾ ಇದ್ದೀರಾ ಸ್ನೇಹಿತರೆ. ಕೆಲವರು ಕಮೆಂಟ್ ಮಾಡ್ತಾ ಇದ್ದೀರಾ, ಸರ್ ರೇಷನ್ ತೊಗೊಂಡ್ಮೇಲೆ ನಮಗೆ ಅಂದರೆ ತಂಬು ಕೊಟ್ಟ ಮೇಲೆ ನಮಗೆ 2,000 ರೂಪಾಯಿ ಬಂದಿದೆ, ತಂಬು ಯಾರ್ಯಾರು ಕೊಡಲ್ಲ ಅವ್ರಿಗೆ 2,000 ರೂಪಾಯಿ ಬರ್ತಾ ಇಲ್ಲ ಅಂತ ಕೂಡ ಕಮೆಂಟ್ ಮಾಡಿದ್ದೀರಾ. ನಿಜಾನ ಅಲ್ವಾ ಅಂತ ತಿಳಿಸ್ಕೊಡಿ ಅಂತ ಕೇಳಿದ್ದೀರಾ. ನೋಡಿ ಸ್ನೇಹಿತರೆ, ಹಾಗಾದರೆ ನೀವು ರೇಷನ್ ತಗೊಂಡಿಲ್ಲ ಅಂದರೆ ನಿಮಗೆ ಇನ್ನು ಮುಂದೆ 2,000 ರೂಪಾಯಿ ಬರಲ್ವಾ? ಅದನ್ನ ಕೂಡ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ವಿ. ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಾವು ಕೊಡೋ ಮಾಹಿತಿ ನಿಮಗೆ ಸಂಪೂರ್ಣ ಅರ್ಥ ಆಗಲ್ಲ. ಒಂದು ವೇಳೆ ನೀವು ಸ್ಕಿಪ್ ಮಾಡಿ ನೋಡಿದ್ರೆ. ಯಾರೆಲ್ಲ ಫಸ್ಟು ಟೈಮು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಗೃಹಲಕ್ಷ್ಮಿಯ ಇನ್ನಷ್ಟು ಖಚಿತ ಮಾಹಿತಿಗಳು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಜುಲೈ 17ನೇ ತಾರೀಕು ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ ಅಧಿಕೃತವಾಗಿ ಬಿಡುಗಡೆ ಆಯಿತು ಸ್ನೇಹಿತರೆ. ಕೆಲವು ಜಿಲ್ಲೆಗಳಿಗಷ್ಟೇ ಬಿಡುಗಡೆ ಶುರುವಾಗಿತ್ತು ನೋಡಿ. ಅದಾದಮೇಲೆ ಇನ್ನೂ ಕೆಲವು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಈಗೂ ಕೂಡ ಕೆಲವು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಕೆಲವರು ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೀರಾ, ಸರ್ ಖಂಡಿತವಾಗ್ಲೂ ಬಿಡುಗಡೆ ಆಗಿದೆ, ಆದರೆ ನಮಗೆ ಬಂದಿಲ್ಲ, ನಮ್ಮ ಪಕ್ಕದ ಮನೆಯವ್ರು ಕೂಡ ಬಂದಿದೆ, ಅವ್ರು ತೋರಿಸಿದ್ದಾರೆ, ನಮಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ನೋಡಿ, ಖಂಡಿತ ಇನ್ನೊಂದು 2-3 ದಿವಸದಲ್ಲಿ ನಿಮ್ಮ ಖಾತೆಗಳಿಗೆ ಜಮೆ ಆಗೇ ಆಗುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಯೂಟ್ಯೂಬ್ ಅಂದಮೇಲೆ ಕೆಲವರು ವಿಡಿಯೋ ಮಾಡಿ ಆಗ್ತಾನೆ ಇರ್ತಾರೆ, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಸಹಜವಾಗಿ ಬರ್ತಾನೆ ಇರುತ್ತೆ. ನೋಡಿ, ಇಲ್ಲಿ ಯಾರೆಲ್ಲ ರೇಷನ್ ತೊಗೊಂಡಿದ್ದಾರೆ ಅವ್ರಿಗೆ ಮಾತ್ರ 2,000 ರೂಪಾಯಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಇದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ, ಅಂದರೆ ಪಂಚ ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ. ಖಂಡಿತವಾಗ್ಲೂ ಆ ಥರ ಎಲ್ಲೂ ಕೂಡ ಸರ್ಕಾರ ಹೇಳಿಲ್ಲ. ನೀವು ರೇಷನ್ ತೊಗೊಂಡ್ರೆ ಮಾತ್ರ ನಾವು ನಿಮಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಸರ್ಕಾರ ಹೇಳಿಲ್ಲ. ಖಂಡಿತವಾಗ್ಲೂ ಇದು ಫೇಕ್ ನ್ಯೂಸ್ ಆಗಿದೆ. ಇದ್ರ ಬಗ್ಗೆ ದಯವಿಟ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಹೇಳಿದರು, APL ಕಾರ್ಡ್ಗೂ ಮತ್ತು BPL ಕಾರ್ಡ್ಗೂ ನಾವು 2,000 ರೂಪಾಯಿ ಕೊಡ್ತೀವಿ ಅಂತ, ಅಂದರೆ ಗೃಹಲಕ್ಷ್ಮಿಯ ಹಣ ಕೊಡ್ತೀವಿ ಅಂತ ಮಾಜಿ ಸಚಿವೆನೇ ಹೇಳಿದರು ಸ್ನೇಹಿತರೆ. ಆದ್ದರಿಂದ ದಯವಿಟ್ಟು ಯಾರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನೋಡಿ, ಪರಿಷ್ಕರಣೆ ನಡೀತಾ ಇದೆ. ಹೆಚ್ಚು ಕಮ್ಮಿ ಒಂದು 2 ಲಕ್ಷನೋ 3 ಲಕ್ಷ ಜನನ ಡಿಲೇಟ್ ಮಾಡಿದ್ದಾರೆ, ಅಂದರೆ ಗೃಹಲಕ್ಷ್ಮಿಯವ್ರನ್ನ, ತೀರೋಗಿರೋರನ್ನ ಕೂಡ ಡಿಲೇಟ್ ಮಾಡಿದ್ದಾರೆ. ನೋಡಿ, ಅದ್ರ ಜೊತೆಯಲ್ಲಿ IT ಕಟ್ಟಿರೋರು ಮತ್ತು GST ಕಟ್ಟಿರೋರನ್ನ ಡಿಲೇಟ್ ಮಾಡಿರ್ತಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವು ಯಾರೂ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಬೆಂಗಳೂರಿಗೆ ಅಧಿಕೃತವಾಗಿ ಇನ್ನೂ ಬಿಡುಗಡೆ ಆಗಿಲ್ಲ. ಖಂಡಿತವಾಗ್ಲೂ 1% ಅಥವಾ 2%, ವಿಜಯನಗರಕ್ಕಾದರೂ ಸರಿ ಬೆಂಗಳೂರಲ್ಲಿ 1-2% ಜನರಿಗಷ್ಟೇ 2,000 ರೂಪಾಯಿ ಬರ್ತಾ ಇದೆ. ಖಂಡಿತ ಕಾದು ನೋಡೋಣ. ಇವತ್ತು ನಾಳೆ ನಾಡ್ದು 3 ದಿವಸದೊಳಗಡೆ ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನೋಡಿ, 17ನೇ ತಾರೀಕು ಬಿಡುಗಡೆ ಆಗಿರುವ ಗೃಹಲಕ್ಷ್ಮಿ ಹಣ ಇಲ್ಲಿವರೆಗೂ ಒಂದು 30% ಅಥವಾ 35% ಜನರಿಗಷ್ಟೇ ಬಿಡುಗಡೆ ಆಗಿದೆ ಸ್ನೇಹಿತರೆ. ಇನ್ನೂ ಕೆಲವು ಜಿಲ್ಲೆಗಳಿಗೆ ಬಿಡುಗಡೆ ಆಗಿಲ್ಲ. ಆಗಂದ ಮಾತ್ರಕ್ಕೆ ಬಿಡುಗಡೆನೇ ಆಗಲ್ಲ ಅಂತ ಏನಿಲ್ಲ, ಖಂಡಿತವಾಗ್ಲೂ ಬಿಡುಗಡೆ ಆಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ಮೊದಲಷ್ಟು ಸ್ಪೀಡ್ ಇಲ್ಲ ಸ್ನೇಹಿತರೆ. ಈಗ ಮೊದಲು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇದ್ದರು, ಅಂದರೆ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇದ್ದಾಗ ಇಷ್ಟೊತ್ತಿಗೆ ಒಂದು 50-60% ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಹಣ ಬಂದಿರೋದು ಸ್ನೇಹಿತರೆ. ಹಾಗಾಗಿ ಇವಾಗ ಅವ್ರು ಇಲ್ಲ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯಾಕಂದರೆ 31ನೇ ಕಂತಿನ ಹಣ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಹೇಳಿದರು. ನೋಡಿ, ನಾವು 31ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತು. ಈ ಹಿಂದಿನ ವಿಡಿಯೋದಲ್ಲಿ ಕೂಡ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಮೇಡಮ್ ಅದು ಹೇಳಿದ್ಮೇಲೆ ಕಾಂಗ್ರೆಸ್ ಸರ್ಕಾರದ CM ಚೇಂಜ್ ಆಗೋದ್ರು. CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ನೋಡಿ, ಅದ್ರ ನಂತರ DK ಶಿವಕುಮಾರ್ ಅವರು ಬಂದರು, ಅಂದರೆ ಹೊಸ CM ಬಂದರು. ನೋಡಿ, ಈಗೂ ಕೂಡ ಹೊಸ CM DK ಶಿವಕುಮಾರ್ ಅವರು ಹೇಳ್ತಿರೋದು ಒಂದೇ ಮಾತು, ಪರಿಷ್ಕರಣೆ ನಡೀತಾ ಇದೆ. ಖಂಡಿತ ನಾವು ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಇನ್ನು ಮುಂದೆ ಕೊಟ್ಟೇ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ಆದರೆ ಎಲ್ರಿಗೂ ಕೊಡೋಕ್ಕಾಗಲ್ಲ. ಯಾರು GST ಕಟ್ಟಿರ್ತಾರೆ, IT ಕಟ್ಟಿರ್ತಾರೆ, ಮತ್ತು ಉಳ್ಳವರು, ಅಂದರೆ ಸ್ವಂತ ಮನೆ ಇದ್ದು, ದುಡ್ಡಿದ್ದು, ಹಣಕಾಸಿದ್ದು, ಕಾರಿದ್ದು ಎಲ್ಲ ಇದ್ದವ್ರಿಗೆ ಕೊಡೋಕ್ಕಾಗಲ್ಲ. ನಿಮಗೆ ಒಂದು ವೇಳೆ ಬೇಡ ಅಂದರೆ ದಯವಿಟ್ಟು ನೀವೇ ಬಿಟ್ಕೊಂಡು ಕೊಟ್ಬಿಡಿ ಅಂತ DK ಶಿವಕುಮಾರ್ ಸಾಹೇಬರು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಯಾಕಂದರೆ ಬಡವ್ರಿಗೆ 2,000 ರೂಪಾಯಿ ಎಲ್ಪ್ ಆಗುತ್ತೆ, ನಿಮ್ಮ ಹತ್ರ ಇರುತ್ತೆ ಅಲ್ವಾ, ಹಾಗಾಗಿ ನೀವೇ ಬಿಟ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಇನ್ನೊಂದು ಮಾತು ಹೇಳಿದ್ದಾರೆ, ಬಯೋಮೆಟ್ರಿಕ್ಕು ಕಡ್ಡಾಯವಾಗಿ ಮಾಡಿರಲೇಬೇಕು. ಮತ್ತು ಅರ್ಜಿ ಫಾರ್ಮ್ ಕೊಡ್ತಾರೆ, ಅದು ಮನೆ ಹತ್ರನೇ ಬಂದು ಕೊಡ್ತಾರೆ. ಆಶಾ ಕಾರ್ಯಕರ್ತೆಯರು ಬರ್ತಾರೆ, ಮತ್ತು ಸರ್ಕಾರದ ಅಧಿಕಾರಿಗಳೇ ನಿಮ್ಮ ಮನೆ ಹತ್ರ ಬರ್ತಾರೆ. ಖಂಡಿತ ಅವ್ರ ಮೊಬೈಲಲ್ಲಿ ಎಲ್ಲ ಆಪ್ಷನ್ ಇರುತ್ತೆ. ನೀವು ಬಯೋಮೆಟ್ರಿಕ್ ಅಲ್ಲೇ ಕೊಡ್ಬೋದು ಸ್ನೇಹಿತರೆ. ಮತ್ತು ಒಂದು ಫೋಟೋ ಕೊಡಬೇಕಾಗುತ್ತೆ. ಖಂಡಿತವಾಗ್ಲೂ ಆಶಾ ಕಾರ್ಯಕರ್ತರು ಅದ್ರ ಜೊತೆಯಲ್ಲಿ
ಸರ್ಕಾರದ ಅಧಿಕಾರಿಗಳೇ ನಿಮ್ಮ ಮನೆ ಹತ್ರ ಬರ್ತಾರೆ ಅಂತ CM ಅವರೇ ಹೇಳಿಕೆ ನೀಡಿದ್ದಾರೆ. ಇನ್ನು ಫಾರ್ಮ್ನ ಪೂರ್ತಿ ಮಾಡಬೇಕಾಗಿದೆ. ಖಂಡಿತ ಇನ್ನೊಂದು 15 ದಿವಸದಲ್ಲಿ ಹೊಸ ಫಾರ್ಮ್ನ ಬಿಡುಗಡೆ ಮಾಡ್ತೀವಿ. ನೀವು ಎಲ್ಲೂ ಹೋಗೋ ಅವಶ್ಯಕತೆ ಇದೆಯಾ ಇಲ್ವಾ ಅದನ್ನು ಕೂಡ ನಾವು ಹೇಳ್ತೀವಿ. ಫೇಕ್ ನ್ಯೂಸ್ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಸದ್ಯಕ್ಕಂತೂ ನಾವು ಯಾವುದೇ ರೀತಿ ಗೃಹಲಕ್ಷ್ಮಿಯ ಯೋಜನೆಯ ಯಾವುದೇ ರೀತಿ ಅರ್ಜಿನ ಬಿಡುಗಡೆ ಮಾಡಿಲ್ಲ ಅಂತ CM ಅವರೇ ಹೇಳಿದ್ದಾರೆ. ಹಾಗಾಗಿ ನೀವು ಯಾವುದೋ ಫೇಕ್ ನ್ಯೂಸ್ ತಗೊಂಡು ನಾವು ಹೋಗಿ ಅಪ್ಡೇಟ್ ಮಾಡಿಸ್ತಾ ಇದ್ದೀವಿ, ಇಲ್ಲಿ ಅಪ್ಡೇಟ್ ಮಾಡಿಸಿದ್ದೀವಿ, ಅಲ್ಲಿ ಅಪ್ಡೇಟ್ ಮಾಡಿಸಿದ್ದೀವಿ ಅಂದರೆ ಖಂಡಿತ ಅದು ಫೇಕ್ ಆಗಿರುತ್ತೆ. ಸುಮ್ಮನೆ ಹೋಗಿ ಸೈಬರ್ ಸೆಂಟರ್ಗೆ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಮತ್ತೆ CM ಅವರು ಹೇಳಿದ್ದಾರೆ, ಇನ್ನೊಂದು ವಾರದಲ್ಲಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ ಸಚಿವರು ಬರುವ ಸಾಧ್ಯತೆ ಇದೆ ಅಂತ. ಅಂದರೆ ಇನ್ನೊಂದು 20 ಸಚಿವರು ಬರ್ತಾರೆ, ಅದರೊಳಗಡೆ ಒಬ್ಬರು ಸಚಿವರು ಬಂದೇ ಬರ್ತಾರೆ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಕಲ್ಯಾಣ ಇಲಾಖೆಗೆ. ಅದು ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಬಂದರೆ ಖಂಡಿತವಾಗ್ಲೂ ಎಲ್ರಿಗೂ ಖುಷಿಯಾಗುತ್ತೆ. ಯಾಕಂದರೆ 3 ವರ್ಷದಿಂದ ಮೇಡಮ್ಮೇ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಏನಿದೆ ಅದ್ರ ಬಗ್ಗೆ ಮೇಡಮ್ಮೇ ಮಾಹಿತಿ ಕೊಡ್ತಾ ಇರೋದು, ಮತ್ತು ಮೇಡಮ್ಮೇ ಮುಂದೆ ನಿಂತು ಬಿಡುಗಡೆ ಮಾಡಿಸ್ತಾ ಇರೋದು. ಖಂಡಿತ ಅವ್ರು ಬಂದರೆ ಎಲ್ಪ್ ಆಗುತ್ತೆ. ಹೊಸ ಸಚಿವರು ಏನಾರು ಬಂದರೆ ಅವರು ಅರ್ಥ ಮಾಡಿಕೊಂಡು ಬಿಡುಗಡೆ ಮಾಡೋಷ್ಟರಲ್ಲಿ ಸ್ವಲ್ಪ ತಡವಾಗ್ಬೋದು ಅಂತ ನಾವು ಹೇಳ್ತಾ ಇಲ್ಲ, ಖಂಡಿತವಾಗ್ಲೂ ಗೃಹಲಕ್ಷ್ಮಿಯರೇ ಹೇಳ್ತಾ ಇರೋದು. ಆದ್ದರಿಂದ ಸರ್ಕಾರ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಆ ಖಾತೆನ ಕೊಡಲಿ ಅಂತ ಎಲ್ಲರ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ ಸರ್ಕಾರಕ್ಕೆ. ಇನ್ನು ಹೊಸ CM DK ಶಿವಕುಮಾರ್ ಸಾಹೇಬರು ಒಂದು ಮಾತು ಹೇಳಿದ್ದಾರೆ ಸ್ನೇಹಿತರೆ, ದಯವಿಟ್ಟು ನಿಮ್ಮ ವೋಟ್ ಐಡಿನ ಉಳಿಸ್ಕೊಂಡ್ರೆ ಮಾತ್ರ ನಿಮಗೆ ಸರ್ಕಾರದ ಪಂಚ ಗ್ಯಾರಂಟಿಗಳು ಸಿಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಕಾಂಗ್ರೆಸ್ನ 5 ಗ್ಯಾರಂಟಿಗಳು. ಸದ್ಯಕ್ಕೆ ನೋಡಿ SIR ನಡೀತಾ ಇದೆ, ಗೃಹ ಜ್ಯೋತಿ ಕೂಡ ನಡೀತಾ ಇದೆ. SIR ಬಂದ್ಬಿಟ್ಟು ಕೇಂದ್ರ ಸರ್ಕಾರದ್ದು, ಗೃಹ ಜ್ಯೋತಿ ಬಂದ್ಬಿಟ್ಟು ರಾಜ್ಯ ಸರ್ಕಾರದ್ದು. ನೋಡಿ ಇದಾದಮೇಲೆ ನಿಮಗೆ ಗೃಹಲಕ್ಷ್ಮಿ ಬರುತ್ತೆ. ಅಂದರೆ ಗೃಹಲಕ್ಷ್ಮಿಯ ಪರಿಷ್ಕರಣೆ ಕೂಡ ನಡೀತಾ ಇದೆ, ಅರ್ಜಿ ಕೂಡ ಓಪನ್ ಮಾಡ್ತಾರೆ. ನೋಡಿ ಅದಾದಮೇಲೆ ನೀವು ಬಯೋಮೆಟ್ರಿಕ್ ಮಾಡಬೇಕು, ಅದು ಅಪ್ಡೇಟ್ ಆದಮೇಲೆ ಇವೆಲ್ಲ ಮುಗಿದ ಮೇಲೆ ನಿಮಗೆ ಶಕ್ತಿ ಯೋಜನೆ ಕೂಡ ಬರುತ್ತೆ. ಶಕ್ತಿ ಯೋಜನೆ ಕೂಡ ನೀವು ವೋಟ್ ರೆಡಿ ಇರಬೇಕು. ಅದಕ್ಕೂ ಒಂದು ಫಾರ್ಮ್ ಮಾಡ್ತಾರೆ. ಖಂಡಿತವಾಗ್ಲೂ ಎಲ್ಲಿ ಕೊಡಬೇಕು, ಏನು ಮಾಡಬೇಕು, ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸ್ಬೇಕು. ಖಂಡಿತ ಇದೇ ರಾಜ್ಯದವರಾಗಿರಬೇಕು ಮೊದಲು. 2ನೇದು ವೋಟ್ ರೆಡಿ ಇರಬೇಕು. 3ನೇದು ಆಧಾರ್ ಕಾರ್ಡ್ ಇರಬೇಕು, ಫೋನ್ ನಂಬರ್ ಅಟ್ಯಾಚ್ ಆಗಿರಬೇಕು. ನಿಮ್ಮ ಯಜಮಾನ್ರದ್ದು ಆಧಾರ್ ಕಾರ್ಡ್ ನಂಬರ್ ಇರಬೇಕು. ಆಧಾರ್ ಕಾರ್ಡ್ಗೇ ಒಂದು ಫೋನ್ ನಂಬರ್ ಅಟ್ಯಾಚ್ ಮಾಡಿರಬೇಕು. ಆ ಫೋನ್ ನಂಬರ್ನೇ ನೀವು ಯೂಸ್ ಮಾಡ್ತಿರಬೇಕು. ಸದ್ಯಕ್ಕೆ ಗೃಹಲಕ್ಷ್ಮಿಯ ಹೊಸ ಅರ್ಜಿಗೆ ಇಷ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ದಯವಿಟ್ಟು ಯಾರೆಲ್ಲ SIRನ ಇನ್ನೂ ಮಾಡಿಸಿಲ್ಲ ದಯವಿಟ್ಟು ಹೋಗಿ BLOಗಳಿರ್ತಾರೆ, ಅವ್ರ ಹತ್ರ ಮಾತಾಡ್ಬಿಟ್ಟು ಫಾರ್ಮ್ನ ಫಿಲಪ್ ಮಾಡಿಬಿಟ್ಟು ನಿಮ್ಮ ವೋಟ್ ಐಡಿನ ಉಳಿಸ್ಕೊಳ್ಳಿ ಸ್ನೇಹಿತರೆ. ಸರ್ಕಾರದ ಪಂಚ ಗ್ಯಾರಂಟಿಗಳು ನಿಮಗೆ ಸಿಗುತ್ತೆ. ನೀವು ಒಂದು ವೇಳೆ SIRಲ್ಲಿ ನಿಮ್ಮ ವೋಟ್ ಐಡಿ ಉಳಿಸ್ಕೊಂಡಿಲ್ಲ ಅಂದರೆ ಯಾವುದೇ ರೀತಿ ಪಂಚ ಗ್ಯಾರಂಟಿಗಳು ನಿಮಗೆ ಇನ್ನು ಮುಂದೆ ಸಿಗಲ್ಲ. ಅಲ್ಲಿಗೆ ನಿಮ್ಗೆ ಅರ್ಥ ಆಗಿದೆ ಸ್ನೇಹಿತರೆ. ಖಂಡಿತವಾಗ್ಲೂ ಹೆಬ್ಬೆಟ್ಟು ಕೊಟ್ಟವ್ರಿಗೆ ಅಂದರೆ ರೇಷನ್ ತಗೊಂಡವ್ರಿಗೆ 2,000 ರೂಪಾಯಿ ಬರ್ತಾ ಇದೆ ಅನ್ನೋ ಮಾಹಿತಿ ಇದೆಯಲ್ಲ, ಅದು ಖಂಡಿತವಾಗ್ಲೂ ಸುಳ್ಳು, ಫೇಕ್ ನ್ಯೂಸ್ ಆಗಿದೆ. ಸರ್ಕಾರ ಅಧಿಕೃತವಾಗಿ ಯಾವುದೇ ಹೇಳಿಕೆ ನೀಡಿಲ್ಲ ಸ್ನೇಹಿತರೆ. ಖಂಡಿತವಾಗ್ಲೂ ಒಂದು 2-3 ದಿವಸದಲ್ಲಿ ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ಹಣ ಬರುತ್ತೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನೋಡಿ ಸ್ನೇಹಿತರೆ, ಸದ್ಯಕ್ಕೆ 31ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆ ಆಗಿದೆ. 32ನೇ ಕಂತಿನ ಹಣ ಕೂಡ 2,000 ರೂಪಾಯಿ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಿಡುಗಡೆ ಆಗಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ವಿತ್ ಪ್ರೂಫ್ ಸಮೇತ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ದಯವಿಟ್ಟು ಫೇಕ್ ನ್ಯೂಸ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಗೃಹಲಕ್ಷ್ಮಿಯ ಇನ್ನಷ್ಟು ಖಚಿತ ಮಾಹಿತಿಗಳಿಗಾಗಿ TV2 ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ. ದಯವಿಟ್ಟು ಸ್ನೇಹಿತರೆ ವಿಡಿಯೋಗೊಂದು ಲೈಕ್ ಕೊಡಿ, ಅದ್ರ ಜೊತೆಯಲ್ಲಿ ಕಮೆಂಟ್ ಮಾಡಿ. ಖಂಡಿತ ಈ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನ್ ಆನಲ್ಲೇ ಇರುತ್ತೆ ಸ್ನೇಹಿತರೆ. ಫೇಕ್ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಯಾರಿಗೆಲ್ಲ ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ ಬಂದಿದೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಇನ್ನು ಯಾರಿಗೆಲ್ಲ ಬಂದಿಲ್ಲ ನೀವು ಕೂಡ ಒಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಅದ್ರ ಜೊತೆಯಲ್ಲಿ ನೀವು ಯಾವ ಜಿಲ್ಲೆಯವರು ಅಂತ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ.